ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳೇ, ದಕ್ಷಿಣದ ಕಾಶಿ ಅಂತ ಕರೆಯಲ್ಪಡುವ 9ನೇ ಶತಮಾನದಲ್ಲಿಯೇ ಚೋಳರಾಜರಿಂದ ನಿರ್ಮಾಣ ಆಗಿರತಕ್ಕಂಥ ಭವ್ಯವಾದ ವಿಶಿಷ್ಟ ವಾಸ್ತುಶಿಲ್ಪ ಕಲೆಯಿಂದ ನಿರ್ಮಾಣ ಆಗಿರತಕ್ಕಂಥ ಕರ್ನಾಟಕದ ಹೆಸರಾಂತ ನಂದಿಯ ಶ್ರೀ ಭೋಗನಂದೀಶ್ವರ ಶಿವನ ದೇಗುಲವು ಕೇಂದ್ರದ ಪುರಾತತ್ವ ಇಲಾಖೆಗೆ ಅದರ ಅಧೀನಕ್ಕೆ ಒಳಪಟ್ಟಿದ್ದು, ದೇಶದ 100 ಐತಿಹಾಸಿಕ ಸ್ಥಳಗಳಲ್ಲಿ ನಂದಿ ದೇವಾಲಯವು ಕೂಡ ಒಂದಾಗಿದೆ. ನಂದಿ ಗಿರಿಧಾಮದ ಮೇಲೆ ಶ್ರೀ ಯೋಗ ನಂದೀಶ್ವರ ನೆಲೆಸಿದ್ದು, ಶ್ರೀ ಭೋಗನಂದೀಶ್ವರ, ಶ್ರೀ ಅರುಣಾಚಲೇಶ್ವರ, ಶ್ರೀ ಉಮಾಮಹೇಶ್ವರ ದೇವಾಲಯಗಳಿರುವಂತಹ ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಧನ್ಯತೆಯನ್ನ ಪಡೆಯೋಣ. ನಂದಿ ಗಿರಿ ಪ್ರದಕ್ಷಿಣೆ ಸುಮಾರು 14 ಕಿಲೋಮೀಟರ್ ಇದೆ. ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದಂತಹ ಚಿಂತನೆ, ಭಕ್ತಿ, ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಕೂಡ ಲಭಿಸುತ್ತೆ. ಇದಕ್ಕಾಗಿ ನಂದಿ ಗಿರಿ ಪ್ರದಕ್ಷಿಣೆ ಹೆಸರಿನ ಹೊಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಹುಣ್ಣಿಮೆ ದಿನದಂದು ನಂದಿ ಗಿರಿ ಪ್ರದಕ್ಷಿಣೆ ಮಾಡಲು ಸಂಕಲ್ಪವನ್ನ ತೊಟ್ಟಿದ್ದೇವೆ. ದಿನಾಂಕ 2/2/2026 ಅಂದ್ರೆ ಸೋಮವಾರ ಸಂಜೆ 4:30 ಗಂಟೆಗೆ ನಂದಿ ಭೋಗನಂದೀಶ್ವರ ದೇವಾಲಯದಿಂದ ಗಿರಿ ಪ್ರದಕ್ಷಿಣೆ ಆರಂಭ ಆಗುತ್ತೆ. ನಮ್ಮೆಲ್ಲರ ಬಂಧುಗಳು, ಭಕ್ತರು ಮತ್ತು ಸ್ನೇಹಿತರು ನೀವೆಲ್ಲ ಕೂಡ ಆಗಮಿಸಿ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ತಾವು ನಿಶ್ಚಿಂತೆಯಿಂದ ತಾವೆಲ್ಲ ಕೂಡ ಬಂದು ಹೆಜ್ಜೆ ಹಾಕಿ ಅಂತೇಳಿ ನಿಮಗೆ ಮನವಿ ಮಾಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಸುಧಾಕರ್.